ಹೈಕಮಾಂಡ್ ಸಿಕ್ಕಿದ್ದು ಮುಖ್ಯಮಂತ್ರಿಗಳು ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿವಿಗಳಲ್ಲಿ ಅವ್ರು ಒಳ್ಳೇದಾಗಲಿ ಸಿಗಲಿ ಅಲ್ಲ. ಅಂದರೆ ಇಷ್ಟು ದಿನ ಫಸ್ಟ್ ಟೈಮ್ ಎಮ್ ಎಲ್ ಎ ಆದರೂ ಕೂಡ ಸಿಗಬೇಕು ಅಂತ ಹೇಳ್ತಾ ಇದ್ರಿ ಅಲ್ಲ, ಅದರಲ್ಲಿ ನಿಲ್ಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ವಿ. 5 ಜನ ಹೊಸಬರಿಗೆ ಯಾರಿಗಾದ್ರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದ್ರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆ ನಿಟ್ಟಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದು ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು. ಹಾಲಿ ಸಚಿವರುಗಳ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬರು ಕೂಡ ಒಳ್ಳೆಯದು. ಕೆಲವರು ಕೈ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಡ್ತಾರೆ. ಕೆಲವರು ಫೋನಿಗೂ ಸಿಗಲ್ಲ, ನಾವೇನು ದೇವಲೋಕದಿಂದ ಬಂದಿರೋ ಥರ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬರು ಕೂಡ ಒಳ್ಳೆಯದು, ಅದರಲ್ಲೇನೇನು ಮಾತಿಲ್ಲ. ಬಟ್ ಅದೆಲ್ಲ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ಸರ್, ಮಂಡ್ಯ ಜಿಲ್ಲೆಯಿಂದ ನರೇಂದ್ರ ಸ್ವಾಮಿ ಮತ್ತು ರಮೇಶ್ ಬಾಬು ಅವರು ಕೂಡ ಆಕಾಂಕ್ಷಿತರಿದ್ದಾರೆ ಅಂತ. ಅವರು ಸೀನಿಯರ್ ಇದ್ದಾರಲ್ಲ, ಬಾಬಣ್ಣನು ನರೇಂದ್ರನು. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚಲುವರಾಯ ಸಾಹೇಬ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಬ್ಬರಲ್ಲಿ ಒಬ್ಬರಿಗೆ ಇಲ್ಲ ಇಬ್ಬರಿಗೂ ಸಿಕ್ಕಿದ್ರು ಇನ್ನೂ ಖುಷಿ ಕಂಪನಿ. ಇಲ್ಲ ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನೂ ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ರೈತ ಬೆಂಬಲಗಳು ಸಿಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದರೂ ಓಕೆ. ಇಲ್ಲ ದಲಿತ ಕೊಟ್ಟರು ನರೇಂದ್ರ ಸ್ವಾಮಿ ಅವ್ರಿಗಾದ್ರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. ಸರಿ ಆಯ್ತು. ಶುದ್ಧ ಆಚಮನಂ ಸಮರ್ಪಯಾಮಿ ಮಹಾದೇವತಾನುಗ್ರಹಪಯಾಮಿ. ಓಂ ಯೋಮ ಬಂದ್ರು ಪೂಜೆ ಮಾಡ್ತಾರೆ. ಈಗ ಬಂದ್ರು ಬನ್ನಿ, ಏನಿಲ್ಲ ಬಂದ್ರಿ. ಓಂ ಸ್ವಸ್ತಿನ ಇಂದ್ರಶ್ರವ ಸ್ವಸ್ತಿನ ಪೂಷಾ. ಇಲ್ಲ 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 ಆಯ್ತು. ಶುದ್ಧ ಆಚಮನಂ ಸಮರ್ಪಯಾಮಿ ಮಹಾದೇವತಾನುಗ್ರಹಪ್ರಾಪ್ತ್ಯರ್ಥಂ ಈಶಾನಮಂತ್ರೇಣ ಸ್ಥಾಪಯಾಮಿ. ಓಂ ಯೋಮ ಯೋಮಾಯ ವಿದ್ಮಹೇ ಸೂಕ್ಷ್ಮ ಸೂಕ್ಷ್ಮಾಯ ಧೀಮಹಿ ಸಿದ್ಧರ ಆ ಕಡೆ ಹೋಗ್ರಿ. ಕಾಲ ಅಣ್ಣ
ಆಯ್ತಾ ಬಡಿಸಿರ ನಮಗೆ ಮುಂದೆ ಅವ್ರು ಯಾವತ್ತು ಡಿಮ್ಯಾಂಡ್ ಆಗ್ತಿದ್ದವರು ಸರ್ ಇದ್ರೆ ಡಿಮ್ಯಾಂಡ್ ರೋಡ್ ಚೆನ್ನಾಗಿ ಹೊಡಿ ಡಿಮ್ಯಾಂಡ್ ಅವ್ರದ್ದೇ ಆಯ್ತು ನೋಡಿ ಸೋಮಣ್ಣ ಬೇರೆಯವ್ರು ಕೂಡ ಶೂ ಹಾಕೋದು ಒಂದು ನಿಮಿಷ ಅಲ್ಲೇ ಬರ್ತೀನಿ ಶೂ ಹಾಕೋ ಬೆಳಗಮ್ಮನೇನು ಇಟ್ಕೊಂಡು ಬೆಳಗಮ್ಮ ಅಲ್ಲೇ ಹೊಡಿಯ ಹಾಂ ಸರ್, ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ. ಒಂದಷ್ಟು ಶಾಸಕರುಗಳೆಲ್ಲ ಕೂಡ ಹೋಗ್ತಾ ಇದ್ದಾರೆ, ಮಂಡ್ಯದಲ್ಲಿ ಕೂಡ ಇಬ್ಬರು ಹೋಗ್ತಾ ಅಂತ ಸರ್. ಎಲ್ಲರಿಗೂ ಸಚಿವರು ಆಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಸಿಗಲಿ, ಮಂತ್ರಿಗಿರಿ ಸಿಕ್ಕಿ ಅವರು ಕೂಡ ರಾಜ್ಯದ ಸೇವೆ ಮಾಡಲಿ ಅಂತೇಳಿ ನಾನು ಬಯಸ್ತೀನಿ. ಶಫಲ್ ಆಗಲಿ ಅಂತ ಆಗ್ರಹ ಮಾಡ್ತಾರೆ. ಅದಕ್ಕೆಲ್ಲ ಕೇಂದ್ರ ಹೈಕಮಾಂಡ್ ಬಿಟ್ಟಿದ್ದು, ಮುಖ್ಯಮಂತ್ರಿಗಳು ಬಿಟ್ಟಿದ್ದು. ಆದಾಗ ನಾನು ಆಗಬೇಕು ಅಂತೇಳಿ ಒಂದು 20 ಜನ ಹೋಗ್ತಾ ಇದ್ದಾರೆ ಅಂತ ಟಿವಿಗಳಲ್ಲಿ ನೋಡಿ. ಅವ್ರಿಗೆ ಒಳ್ಳೇದಾಗಲಿ, ಸಿಗಲಿ ಅಲ್ಲ. ಅಂದರೆ ಇಷ್ಟು ದಿನ ಫಸ್ಟ್ ಟೈಮ್ MLA ಆದರೂ ಕೂಡ ಸಿಗಬೇಕು ಅಂತ ಹೇಳ್ತಾ ಇದ್ರಿ ಅಲ್ಲ, ಅದರಲ್ಲಿ ನಿಲುವಲ್ಲಿ ಏನು ಬದಲಾವಣೆ ಇಲ್ಲ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಅದು ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ನಾವು ಕೂಡ ಎಲ್ಲ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು, ಯಾರನ್ನ ಈಗ ಆಲ್ರೆಡಿ ಒಂದ್ಸರಿ ರಾಜ್ಯಾಧ್ಯಕ್ಷರು ಮೀಟ್ ಆಗಿದ್ದೀವಿ. ಸೆಷನ್ ಟೈಮಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಿತ್ತು, ಅವತ್ತು ಆಗಲಿಲ್ಲ. ಈಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತೀವಿ ನಾವೆಲ್ಲ ಸೇರಿ. ಆಮೇಲೆ ನೋಡೋಣ ಇನ್ನೇನೇನು ಮಾಡ್ಬೋದು. ಸಚಿವರುಗಳ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೆಲವ್ರನ್ನ ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು. ಕೆಲವ್ರು ಕೈ ಸಿಗಲ್ಲ, ಕೆಲಸಗಳಾಗಲ್ಲ ಅಂತ ಎಲ್ಲರೂ ಅಂತ ಹೇಳಲ್ಲ. ಎಲ್ಲರೂ ಕೆಲವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಡ್ತಾರೆ, ಕೆಲವರು ಫೋನ್ ಸಿಗಲ್ಲ, ಅವ್ರೇನು ಡೆವಲಪ್ಮೆಂಟ್ ಬಂದಿರೋ ಆಗಲ್ಲ. ಕೆಲವರು ಬದಲಾವಣೆ ಮಾಡಿ ಹೊಸಬ್ರು ಕೊಡೋದು ಒಳ್ಳೆಯದು, ಅದರಲ್ಲೇನು ಮಾತಿಲ್ಲ. ಬಟ್ ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ಹೈಕಮಾಂಡ್ ಮಂಡ್ಯ ಜಿಲ್ಲೆಯಿಂದ ನರೇಂದ್ರ ಸ್ವಾಮಿ ಮತ್ತು ರಮೇಶ್ ಬಾಬು ಅವರು ಕೂಡ ಆಕಾಂಕ್ಷಿಸಿದ್ದಾರೆ ಸರ್. ಅವರು ಸೀನಿಯರ್ ಇದ್ದಾರಲ್ವ, ಬಾಬಣ್ಣನು ನರೇಂದ್ರಣ್ಣನು. ನಮ್ಮ ಜಿಲ್ಲೆಗೆ ಇನ್ನೊಂದು ಸಚಿವ ಈಗ ಚಲುವ ಸಾಯಿಬರು ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಅವರಿಬ್ಬರಲ್ಲಿ ಒಬ್ಬರಿಗೆ ಇನ್ನೊಂದು ಇಲ್ಲ, ಇಬ್ರಿಗೂ ಸಿಕ್ಕಿದ್ರು ಇನ್ನೂ ಖುಷಿ ಬಂಪರು. ಇಲ್ಲ, ಇಬ್ಬರಲ್ಲಿ ಒಬ್ಬರು ಸಿಕ್ಕಿದ್ರು ಚೆನ್ನಾಗಾಗಲಿ. ಬಾಬಣ್ಣನು ಒಳ್ಳೆ ಕೆಲಸಗಾರರು. ಅವರು ಈಗ ಚೆಸ್ ಕಮ್ಮಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲ ರೈತ ಬೆಂಬಲಗಳು DCಗಳೆಲ್ಲ ಕೊಟ್ಟಿದ್ದಾರೆ. ಅವ್ರಿಗಾದ್ರೂ ಓಕೆ. ಇಲ್ಲ, ದಲಿತ ಕೊಟ್ಟರು ನರೇಂದ್ರ ಸ್ವಾಮಿ ಅವ್ರಿಗಾದ್ರೆ ಇನ್ನೊಂದು ಮಂತ್ರಿಗಿರಿ ಸಿಕ್ಕರೆ ಭಾಳ ಖುಷಿ. 38 ಜನರ ನಮ್ಮ ಬೇಡಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾವು 38 ಜನ ಒಗ್ಗಟ್ಟಾಗಿದ್ದೀವಿ. ಹೊಸಬರಿಗೆ ಮಂತ್ರಿಗಿರಿ 5 ಜನ ಕೊಡಿ ಅಂತ ಕೇಳಿದ್ದೀವಿ. ಈಗಲೂ ಕೇಳ್ತೀವಿ, ನಾನೇನು ಕೇಳ್ತೀವಿ. ಕೇಳೋದ್ರಲ್ಲೇ ತಪ್ಪಿಲ್ಲ, ಕೇಳ್ತೀವಿ. ಅದು ನೋಡೋಣ. ಅದೆಲ್ಲ ನಾವು 38 ಜನಕ್ಕೂ ಚರ್ಚೆ ಮಾಡ್ತೀವಿ. ನಾವು ಸುಮ್ಮನೆ ಏಕಾಏಕಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಲ್ಲ, ನಾಳೆ ನೀವು ಬರಲ್ಲ, ಅಲ್ಲಿರ್ತಾರಲ್ಲ.